ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ನನಗೊಂದು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಆಕಾಶವಾಣಿ ಮಂಗಳೂರಿಂದ ನನಗೆ ಮೆಸೇಜ್ ಬಂತು ಅಂತ. 4ನೇ ಕ್ಲಾಸ್ ಅಲ್ಲಿ ಬರೆದ ಚುಟುಕಿದ್ದು ಹಳೆ ನಮ್ಮ ಶಾಲೆಗೆ ಬಂದರು ಹಣ್ಣು ಹಣ್ಣು ಭಟ್ಟರು. ಗುರುಗಳಿದ್ದು ಕೂಡ ಅವಕಾಶ ಇದ್ದು ಕೂಡ ಕಲಿಯದ ತುಳುನಾಡ ಪೆರ್ಮೆದ ಡಿವೈನ್ ಮೀಡಿಯಾ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಮ್ಮೊಂದಿಗೆ ಇವತ್ತು ಬಹುಮುಖ ಪ್ರತಿಭೆ, ಹರಳು ಹುರಿಯುವಂತೆ ಮಾತನಾಡುವ ಒಬ್ಬ ಅಪರೂಪದ ಪ್ರತಿಭೆ ಇದ್ದಾರೆ. ಅವರನ್ನು ಇವತ್ತು ನಾವು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ನಮಸ್ಕಾರ ನವ್ಯಶ್ರೀ ಸರ್ಗಯ್ಯವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ. ನಮಸ್ತೆ. ನೀವು ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ. ಬಾಲ್ಯ ಜೀವನ ಅಂತ ಹೇಳಿದ್ರೆ ನನಗೆ ವಿಶೇಷವಾಗಿ ಸುಂದರ ಅನುಭವಗಳನ್ನು ತಂದುಕೊಟ್ಟದ್ದು ನನ್ನ ಬಾಲ್ಯ. ಅಂದ್ರೆ ವಿಶೇಷವಾಗಿ ತುಂಬಾ ಆನಂದವನ್ನು ಪಟ್ಟಿದ್ದೇನೆ ಬಾಲ್ಯ ಜೀವನದಲ್ಲಿ. ಈಗ ಕೆಲವರಿಗೆ ಅನಿಸ್ತಾ ಇರ್ಬೋದು, ನನ್ನ ಬಾಲ್ಯಕ್ಕೆ ನಾನು ಇನ್ನೊಮ್ಮೆ ಹೋಗ್ಬೇಕು, ನನ್ನ ಬಾಲ್ಯಕ್ಕೆ ಇನ್ನೊಮ್ಮೆ ನಾನು ಹೋಗ್ಬೇಕು. ಅಂದ್ರೆ ಆ ಬಾಲ್ಯದ ದಿನ ಅಷ್ಟು ಸಹ ಚಂದ. ನಾನು ಬಾಲ್ಯದಲ್ಲಿರುವಾಗ ಆ ಬಾಲ್ಯದ ಕ್ಷಣಗಳನ್ನು, ಪ್ರತಿ ಕ್ಷಣವನ್ನು ಕೂಡ ಬಹಳ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬೆಳೆದಿದ್ದೇನೆ. ಈಗ ನನ್ನ ಮನೆ ಹತ್ರದಲ್ಲಿ ನನ್ನ ಮನೆ ವಾತಾವರಣ ಕೂಡ ಭಾರಿ ಚಂದ ಇತ್ತು. ಅಂದ್ರೆ ಒಳ್ಳೆ ಅಪ್ಪ, ಒಳ್ಳೆ ಅಮ್ಮ, ಅಕ್ಕ ಇದ್ಲು. ಅಂದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ರು ಪ್ರತಿಯೊಂದು ಕೆಲಸಗಳಿಗೆ. ಮತ್ತೆ ನನ್ನ ಮನೆ ಹತ್ರ ಒಬ್ರು ಬ್ರಾಹ್ಮಣರು ಇದ್ರು, ಅಂದ್ರೆ ವರೇಣ್ಯ, ನನ್ನ ಗೆಳತಿ ಇದ್ಲು. ಸೊ ಅವರ ಮನೆಗೆ ನಾನು ಹೋಗ್ತಾ ಬರ್ತಾ ಇದ್ದೆ. ಸೊ ಬ್ರಾಹ್ಮಣರ ಸಂಪ್ರದಾಯ, ಆ ಸಂಸ್ಕಾರ ಅದೊಂದು ಬಹಳ ವಿಶೇಷವಾಗಿ ಇರ್ತದೆ ಅಲ್ವಾ. ಹಾಗೆ ಅವರಲ್ಲಿರುವಂತಹ ಆ ಸಂಸ್ಕಾರಗಳು ನನ್ನೊಳಗೆ ಆವರಿಸ್ತಾ ಹೋದ್ದು. ಅಂದ್ರೆ ಅವರ ವರೇಣ್ಯನ ಅಜ್ಜ ಇದ್ರು, ಅವರು ನಮಗೆ ಭಗವದ್ಗೀತೆ ಶ್ಲೋಕಗಳನ್ನೆಲ್ಲ ಹೇಳಿಕೊಡ್ತಾ ಇದ್ರು. ಆ ಶ್ಲೋಕಗಳು ನನ್ನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತಾ ಇತ್ತು. ಈಗ ನಾನು ಮತ್ತೆ ವರೇಣ್ಯತೆ, ನನ್ನ ಗೆಳತಿ, ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ನಡ್ಕೊಂಡು ಹೋಗ್ಬೇಕಿತ್ತು. ನಾವು ಬೇರೆ ಏನು ಮಾತಾಡ್ತಿರ್ಲಿಲ್ಲ, ಹರಟೆ ಹೊಡಿತಿರ್ಲಿಲ್ಲ. ನಾವು ಈ ಭಗವದ್ಗೀತೆ ಶ್ಲೋಕಗಳನ್ನು ಬಾಯಿಪಾಠ ಮಾಡಿಕೊಂಡು ಹೋಗ್ತಿದ್ದೆವು. ಮತ್ತೆ ಭಗವದ್ಗೀತೆಯ ಅವರ ಅಜ್ಜ ಹೇಳಿದಂತಹ ಕೆಲವೊಂದು ಕೆಲವೊಂದು ರಾಮನಾಮಗಳನ್ನೆಲ್ಲ ಹೇಳಿಕೊಟ್ಟಿದ್ರು. ಅವತ್ತು ಅಂದ್ರೆ ಅವರ ಮನೆಯಿಂದ ನಮ್ಮ ಮನೆಗೆ ಸ್ವಲ್ಪ ದೂರ ಇತ್ತು. ಸೊ ಅಲ್ಲಿಂದ ನಾವು ರಾತ್ರಿ ಎಲ್ಲ ಆಚೀಚೆ ಹೋಗ್ತಾ ಇದ್ದೆವು. ಹೋಗುವಾಗ ನಾನು ಸಣ್ಣ ಇದ್ದೆ, ನಾನು ಒಬ್ಬೊಬ್ಳೆ ಹೋಗ್ತಿದ್ದೆ. ಅಂದ್ರೆ ಅವರು ಭಯ ಏನು ಇರುದಿಲ್ಲ ಅಂತ ಹೇಳಿ ಆ ಭಯವನ್ನು ಹೋಗ್ಲಿಕ್ಕೆ ಒಂದು ರಾಮನಾಮ. ಸೊ ಅದನ್ನೆಲ್ಲ ಹೇಳಿಕೊಡ್ತಾ ಇದ್ರು. ಈಗ ಸಹ ನನಗೆ ನೆನಪುಂಟು. ರಾಮ ರಾಮ ತಾರಕಂ ರಾಮಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಶಂಕರಾದಿ ದಿವ್ಯನಾಮ ಪುಣ್ಯನಾಮ ಕೀರ್ತನಂ ಜಾನಕಿ ಮನೋಹರಂ ಸರ್ವಲೋಕ ಪಾಲಕಂ. ಅಂದ್ರೆ ಅವಳ ಅಜ್ಜನೇ ನನಗೆ ಹೇಳಿಕೊಟ್ಟದ್ದು ಅದನ್ನು. ಸೊ ಅದೊಂದು ಆ ಒಂದು ಸಂಸ್ಕಾರ ಇರ್ಬೋದು, ಶ್ಲೋಕ ಇರ್ಬೋದು, ಮಂತ್ರಗಳಿರ್ಬೋದು, ಅದೆಲ್ಲ ಮನಸ್ಸಿನಲ್ಲಿ ಆವರಿಸ್ತಾ ಸೊ ಬದುಕಿನ ಒಂದು ಅರ್ಥ ನನಗೆ ಗೋಚರ ಆಗ್ತಾ ಹೋಯ್ತು. ಸೊ ಯಾವ ರೀತಿ ಬದುಕ್ಬೇಕು, ಯಾವ ರೀತಿ ಜನರೊಟ್ಟಿಗೆ ಬೆರಿಬೇಕು ಅನ್ನೋದನ್ನ ಆ ಭಗವದ್ಗೀತೆಯ ಶ್ಲೋಕಗಳೇ ನನಗೆ ಮನವರಿಕೆ ಮಾಡ್ತಾ ಹೋದ್ವು. ಅವರ ಮನೆಯ ಸಂಸ್ಕಾರ ಇರ್ಬೋದು, ಹಾಗೆ ನನ್ನ ಮನೆಯ ಸಂಸ್ಕಾರ ಕೂಡ. ಸೊ ಎರಡು ಕೂಡ ಒಟ್ಟಾಗಿ ಸಮ್ಮಿಳಿತಗೊಂಡು ನನಗೆ ಆ ಒಂದು ಬದುಕಿನ ಸಂಸ್ಕಾರ ತಿಳಿಸಿಕೊಟ್ಟಿತು. ಹಾಗಾಗಿ ಎಲ್ಲರೊಟ್ಟಿಗೆ ಹೊಂದಾಣಿಕೆಯಿಂದ ಆ ಜೀವನವನ್ನು ಯಾವ ರೀತಿ ಅನುಭವಿಸ್ಬೇಕು, ಜೀವನದಲ್ಲಿ ಯಾವ ರೀತಿ ಮುಂದೆ ಹೋಗ್ಬೇಕು. ಸೊ ನಾವು ಇವತ್ತು ಕಷ್ಟಪಟ್ರೆ ನಾಳೆ ಫಲ ಸಿಗುವಂಥದ್ದು. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಆದಷ್ಟು ಶ್ರಮವನ್ನು ಪಟ್ಟೆ. ನನಗೆ ಬಹಳ ಪ್ರತಿಯೊಂದ್ರಲ್ಲಿ ನನಗೆ ಸಣ್ಣದ್ರಲ್ಲಿ ಆಸಕ್ತಿ. ಈಗ ಬರೆಯುದಿರ್ಬೋದು, ಮತ್ತೆ ಹಾಡುದಿರ್ಬೋದು, ಡ್ಯಾನ್ಸ್ ಮಾಡುದಿರ್ಬೋದು, ಮತ್ತೆ ನಾಟಕ ಮಾಡುದಿರ್ಬೋದು, ಚಿತ್ರ ಬಿಡಿಸುದಿರ್ಬೋದು, ಎಂತ ಅಂತ ಇಲ್ಲ, ಸಿಕ್ಕಿದ್ದು ಕಂಡಿದ್ದೆಲ್ಲ ಎಲ್ಲದ್ರ ಮೇಲೆ ಆಸಕ್ತಿ ಬರುದು. ಸೊ ನನಗೆ ಅದ್ರ ಮೇಲೆ ವಿಶೇಷ ಪರಿಣತಿಯನ್ನು ಹೊಂದ್ಲಿಕ್ಕೆ ಆರ್ಥಿಕವಾಗಿ ಸಪೋರ್ಟ್ ಇರ್ಲಿಲ್ಲ. ಅಂದ್ರೆ ನಮ್ದು ಅಷ್ಟು ಹೌದು, ಮಧ್ಯಮ ಮತ್ತೆ ಬಡವರ್ಗದ ಕುಟುಂಬ. ಹಾಗಾಗಿ ಇದನ್ನೆಲ್ಲ ಮೀರಿ ಕೂಡ ನನ್ನಿಂದ ಸಾಧಿಸಬಹುದು ಬಹುಶಃ ಅಂತ ಹೇಳಿ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟು ನಾನೇ ಒಂದು ಪ್ರಯತ್ನವನ್ನು ಮಾಡಿದ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ಚಿತ್ರ ನಾನು ನನ್ನಷ್ಟಕ್ಕೆ ಮಾಡಿಕೊಂಡು ಯಾವ ತರದ ಚಿತ್ರ ಅಂದ್ರೆ ವ್ಯಕ್ತಿ ಚಿತ್ರ ಮೊದ್ಲು ಮಾಡ್ತಿದ್ದೆ. ಪೇಂಟಿಂಗ್, ಮತ್ತೆ ಗೋಡೆಯಲ್ಲಿ ಬಿಡಿಸುದು, ಮತ್ತೆ ವ್ಯಕ್ತಿ ಚಿತ್ರಗಳು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಬಾಲ್ಯದಲ್ಲಿ ಅಲ್ಲ, ಅದು ಕೊರೋನಾದ ನಂತರ. ಅಂದ್ರೆ ಅದು ಇದೆ ಹೇಳ್ತೇನೆ. ಮತ್ತೆ
ಆ ಈ ಸಂದರ್ಭದಲ್ಲಿ ಇದೆಲ್ಲ ಆಸಕ್ತಿ ಇತ್ತಲ್ಲ. ಹಾಗೆ ನಮ್ಮ ಸ್ವರ್ಗ ಶಾಲೆ ಅಂದ್ರೆ ನಾನು ಕಲ್ತದ್ದು ಸ್ವಾಮಿ ವಿವೇಕಾನಂದ AUP ಶಾಲೆ ಸ್ವರ್ಗದಲ್ಲಿ ಪ್ರೈಮರಿ ಎಜುಕೇಶನ್ ಮಾಡಿದ್ದು. ಆ ಸ್ವರ್ಗ ಶಾಲೆಯಲ್ಲಿ ಕೂಡ ನಮ್ಮಲ್ಲಿ ಏನೇ ಆ ಹವ್ಯಾಸ ಇದ್ರು ಅದಕ್ಕೆ ತುಂಬಾ ಪೋಷಣೆಯನ್ನ ಕೊಡ್ತಾ ಇದ್ರು. ಅಷ್ಟು ಕೂಡ ಅಲ್ಲಿ ಕೂಡ ಸಂಸ್ಕಾರವನ್ನ ಹೇಳಿಕೊಡ್ತಾ ಇದ್ರು. ಅಂದ್ರೆ ಅಲ್ಲಿ ಕೂಡ ಭಗವದ್ಗೀತೆ ಶ್ಲೋಕಗಳನ್ನ ಮಧ್ಯಾಹ್ನ ಕೇಳಿಸ್ತಿದ್ರು. ಈಗ 1ನೇ ಕ್ಲಾಸಲ್ಲಿ ಕೂಡ ಹಾಗೆ ಪುರಾಣದ ಕತೆ ಅದು ಅದು ಕೂಡ ಎಫೆಕ್ಟ್ ಆಗ್ತಾ ಇತ್ತು. ಹಾಗಾಗಿ ಪ್ರತಿಯೊಂದು ಹವ್ಯಾಸಗಳಿಗೆ ಏನು ನೀರೇರಿತಾ ಇದ್ರು ಅವರು. ಹಾಗಾಗಿ ಅಲ್ಲಿ ತುಂಬಾ ಅವಕಾಶ ನನಗೆ ಅಲ್ಲಿ ಸಿಕ್ಕಿತ್ತು ಸ್ವರ್ಗ ಶಾಲೆಯಲ್ಲಿ. ಮತ್ತೆ ಮತ್ತೆ ಅದೇ ಈ ವಿದ್ಯಾಭ್ಯಾಸ ಅಂತ ಬಂದ ತಕ್ಷಣ ಆಮೇಲೆ ಮುಂದುವರಿತಾ ನಮಗೆ ಹೆಚ್ಚು ನಾವು ಕಾನ್ಸೆಪ್ಟ್ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದನ್ನೇ ಕಲಿತಾ ಹೋಗ್ತೇವೆ. ಮತ್ತೆ 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 ಅದು ಏನು ಅಷ್ಟು ಕಂಟಿನ್ಯೂ ಆಗ್ಲಿಲ್ಲ. ಅದಕ್ಕೆ ಅಪರ್ಚುನಿಟಿಗಳು ಸಿಗ್ಲಿಲ್ಲ. ಅದನ್ನು ಈಗ ನನ್ನಲ್ಲಿ ಒಂದು ಟ್ಯಾಲೆಂಟ್ ಉಂಟು ಅಂತ ಹೇಳಿದ್ರೆ ಅದನ್ನು ಗುರುತಿಸುವವರು ಸಿಗ್ಲಿಲ್ಲ ಮತ್ತೆ ಆ ಒಂದು ಪ್ರೈಮರಿ ಆದ್ಮೇಲೆ. ಹಾಗಾಗಿ ಬಾಲ್ಯದಲ್ಲಿ ಮತ್ತೆ ರೇಡಿಯೋ ಸಹ ಕೇಳ್ತಿದ್ದೆ ಬಾಲ್ಯದಲ್ಲಿ. ರೇಡಿಯೋ ತುಂಬಾ ಆಕಾಶವಾಣಿ ಮಡಿಕೇರಿ ಸಿಕ್ತಿತ್ತು ನಮ್ಮಲ್ಲಿ, ಅದು ಕೇಳ್ತಾ ಇದ್ದೆ. ಅಪ್ಪ ಎಲ್ಲ ಇಡ್ತಿದ್ರು ರೇಡಿಯೋವನ್ನು. ಹಾಗಾಗಿ ರೇಡಿಯೋ ಅದ್ರಲ್ಲಿ ಕೂಡ ವಿಶೇಷವಾದಂತಹ ಮಾಹಿತಿಗಳು ಸಿಗ್ತಾ ಹೋಯ್ತು. ಹಾಗಾಗಿ ಎಲ್ಲ ಮತ್ತೆ ಇದು ಪೇಪರ್ ಓದ್ತಾ ಇದ್ದೆ. ನೀವು ನೋಡಿರ್ಬೋದು, ನಾವು ಸಣ್ಣವರಿರುವಾಗ ನಮಗೆ ಹುಡುಗಿಯರಲ್ಲ ಗೊಂಬೆ ಡ್ರೆಸ್ ಅಥವಾ ಏನಾದ್ರೂ ನೋಡುವಾಗ ಕೂಗುದು ಅದು ಬೇಕು ಇದು ಬೇಕು, ಜಾತ್ರೆಯಲ್ಲಿ ಇದು ಬೇಕು. ನನಗೆ ಆ ಒಂದು ಆಸೆಯೇ ಇಲ್ಲ. ಅದು ಈಗ ಸಹ ಅಷ್ಟೇ. ಆ ಒಂದು ಎಂತ ಕಾರ್ ಬೇಕು, ಬೈಕ್ ಬೇಕು, ಅಥವಾ ಅಂದ್ರೆ ಸಣ್ಣ ಇರುವಾಗ ಆಟ ಆಡ್ಲಿಕ್ಕೆ ಆಟದ ಸಾಮಾನು. ನನಗೆ ಒಂದು ಪುಸ್ತಕ ಕಂಡ್ರೆ ಸಾಕು, ಅಲ್ಲಿ ನಿಲ್ತಿದ್ದೆ ನಾನು. ಈಗ ಸಹ ಅಷ್ಟೇ, ಪುಸ್ತಕದ ಅಂಗಡಿ ಬರುವಾಗ ಅಲ್ಲಿ ಒಮ್ಮೆ ಸ್ಟಾಪ್ ಆಗ್ಲಿಕ್ಕೆ ಉಂಟು. ಅಂದ್ರೆ ಆ ಒಂದು ಓದುವ ಹವ್ಯಾಸ ಅಂತ. ಈಗ ಮನೆಗೆ ಪೇಪರ್ ಎಲ್ಲ ಬರ್ತಿತ್ತು ಅಂದ್ರೆ ಆ ಅಂಗಡಿಯಿಂದ ಹೌದು ತಂದಂತಹ ಪೇಪರ್ಗಳು, ಸಾಮಾನು ಕಟ್ಟಿ ತಂದಂತ ಪೇಪರ್, ಅದ್ರಲ್ಲಿ ಕೂಡ ಅದನ್ನು ಕೂಡ ಓದುದು ಇರ್ತಿತ್ತು. ಹಾಗಾಗಿ ಆ ಓದು ಅನ್ನೋದು ತುಂಬಾ ಎಫೆಕ್ಟ್ ಆಯ್ತು. ಅದು ಹೇಳ್ತಾರಲ್ಲ ಭಗವದ್ಗೀತೆಯಲ್ಲಿ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಅಂದ್ರೆ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನಿಜ. ಅಂದ್ರೆ ಶಿಕ್ಷಣವನ್ನು ಕಲಿಬೇಕು ಅಂತ ಹೇಳ್ತಾರೆ. ಯಾಕೆ? ಅದು ಜ್ಞಾನವನ್ನ ಹೆಚ್ಚಿಸ್ಲಿಕ್ಕೆ. ಸೊ ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಏನೇ ಒಂದು ತೊಂದರೆಗಳು ಬಂದಿರ್ಬೋದು, ನಮ್ಮಲ್ಲಿ ಸರಿಯಾದ ಜ್ಞಾನ ಇದ್ರೆ, ಸರಿಯಾದ ಕಡೆಯಲ್ಲಿ ಬಳಸಿಕೊಂಡ್ರೆ ಆ ಯಾವುದೇ ಒಂದು ಸಮಸ್ಯೆಗಳಿಂದ ನಾವು ಹೊರಬರ್ಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಬಾಲ್ಯದ ಜೀವನ ನನ್ಗೆ ತುಂಬಾ ಖುಷಿ ಇತ್ತು. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಇದಿಲ್ಲ. ಬೇರೆ ಮಕ್ಕಳಿಗಿಂತ ವಿಭಿನ್ನವಾಗಿ ನಿಮ್ಮ ಬೆಳವಣಿಗೆ ಅಲ್ಲ. ಅಂದ್ರೆ ಖುಷಿಯಿಂದ. ಖುಷಿಯಿಂದ ಮತ್ತೆ ಏನೇ ಒಂದು ಕೆಟ್ಟದಾದ್ರು ಆ ಕೆಟ್ಟದ್ರಲ್ಲಿ ಸಹ ಖುಷಿಯನ್ನು ನೋಡುದು, ಅದೊಂದು ಏನು ಅಭ್ಯಾಸ ಅಂತ. ಹಾಗಾಗಿ ಹಾಗೆ. ನೀವು ಯಾವ ವಯಸ್ಸಿನಲ್ಲಿ ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು? ನಾನು ಅಂದ್ರೆ ಸಣ್ಣದಿಂದಲೇ ಓದ್ತಾ ಇದ್ದೆ. ನಾನು ಹೇಳಿದ್ದೆಲ್ಲ. ನನ್ನೊಬ್ರು ದೊಡ್ಡಪ್ಪ ಇದ್ರು, ನನಗೆ ಇಂಗ್ಲಿಷ್ ಕಷ್ಟ ಆಗ್ತಿತ್ತು. ಆಗ ಅವರು ದೊಡ್ಡಪ್ಪ ಇದ್ರು, ಅವರು ಹೇಳಿದ್ರು ನಾನು ನಿಂಗೆ ಇದು ಇಂಗ್ಲಿಷ್ ಹೇಳಿಕೊಡ್ತೇನೆ ಅಂತ. ಅಂದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸ್ ಆ ಟೈಮಲ್ಲಿ. ಅವರು 3ನೇ ಕ್ಲಾಸಿಗೆ ಆಗುವಾಗ ತೀರಿ ಹೋದ್ರು. ಹಾಗಾಗಿ ಎಂತ 3ನೇ ಕ್ಲಾಸ್ನ ನಂತರ ಅದು ಏನಂತ ಗೊತ್ತಿಲ್ಲ, ನನಗೆ ಇಂಗ್ಲಿಷ್ ಅನ್ನು ನೋಡಿದ ಕೂಡಲೇ ಓದು 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 ಅಂತ ಆಗುದು. ಅಂದ್ರೆ ಆ ದೊಡ್ಡಪ್ಪ ಹೇಳಿದ ಮಾತಿರ್ಬೋದು. ಸೊ ಅವರೇ ಒಂದು ನನಗೆ ಹೌದೌದು. ಮತ್ತೆ ಕನ್ನಡದಲ್ಲಿ ಸಹ ಹಾಗೆ. ನನ್ನ ಮನೆಗೆ ಬಂದು ಪಾಠ ಪುಸ್ತಕವನ್ನೆಲ್ಲ ಗಟ್ಟಿ ಓದುದು, ಮತ್ತೆ ಬೇರೆ ಬೇರೆ ಶೈಲಿಯಲ್ಲಿ ಓದುದು. ಈಗ ಪದ್ಯ ಇದ್ರೆ ಒಂದು ಪಾಠ ಪುಸ್ತಕದಲ್ಲಿ ಪದ್ಯಗಳು ಗದ್ಯಗಳು ಎಲ್ಲ ಇರ್ತದಲ್ಲ, ಪದ್ಯ ಇದ್ರೆ ಅದನ್ನು ರಾಗವಾಗಿ ಹಾಡ್ಲಿಕ್ಕೆ ಟ್ರೈ ಮಾಡುದು. ಅಂದ್ರೆ ನನ್ನದೇ ರಾಗ. ಹೌದು, ಗಟ್ಟಿ ಓದುದಂತು. ಅದು ಭಾರಿ ಖುಷಿ. ಅಂದ್ರೆ ತಪ್ಪದೆ ಓದ್ಬೇಕು ಅಂತ ಹೇಳಿ. ಮತ್ತೆ 5ನೇ ಕ್ಲಾಸಲ್ಲಿ ನಮಗೆ 6ನೇ ಕ್ಲಾಸಲ್ಲಿ ಹೌದು, ನಮಗೆ ಮಿಥುನ್ ಮಾಸ್ಟ್ರು ಅಂತ ಇದ್ರು. ಅವರು ಎಂತ ಓದಿಸ್ತಿದ್ರು ಪಾಠವನ್ನು. ಆಗ ಒಂದು ದಿನ ನಾನು ತಪ್ಪದೆ ಓದಿದ್ದಕ್ಕೆ ಕ್ಲಾಸಲ್ಲೆಲ್ಲ ಎದ್ದು ನಿಲ್ಲಿಸಿ ಚಪ್ಪಾಳೆ ಎಲ್ಲ ಹೊಡಿಸಿದ್ರು. ಅಂದ್ರೆ ಪ್ರೋತ್ಸಾಹ. ಸೊ ಇದು ಬರೀಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, 4ನೇ ಕ್ಲಾಸಲ್ಲಿ ಒಬ್ರು ನಮ್ಮ ಶಾಲೆಗೆ ಅಜ್ಜ ಬಂದಿದ್ರು. ಅಂದ್ರೆ ಅಜ್ಜ ಅಂತ ಹೇಳಿದ್ರೆ ಅವರು ಸಾಹಿತಿಗಳು ಕಾಣ್ತಾರೆ, ನನಗೀಗ ಅಷ್ಟಾಗಿ ನೆನಪಿಲ್ಲ. ಸೊ ಅವರು ಬಂದು ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳನ್ನು ಕವನದ ಮೂಲಕ, ಚುಟುಕಿನ ಮೂಲಕ, ಹನಿಗವನದ ಮೂಲಕ ಎಲ್ಲ ನಗಿಸಿದ್ರು. ಅಂದ್ರೆ ಅದನ್ನು ಹೇಳ್ತಾ 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 ಆಗ ಆ ದಿನ ಅವರು ಹೇಳಿದ್ರು, ಅಜ್ಜ ನೀವು ಸಹ ಇವತ್ತಿಂದಲೇ ಏನಾದ್ರು ಬರೀಲಿಕ್ಕೆ ಟ್ರೈ ಮಾಡ್ಬೇಕು ಮಕ್ಕಳೇ, ಹಾಗೆ ಹೇಳ್ತಾ ಇದ್ರು. ಆಗ ನನಗೆ ಅದೇ ದಿನ ಬಂದು ನನಗೂ ಬರಿಬೇಕಲ್ಲ,
ಹೇಗಿದ್ರು ಆ ಓದುವ ಹವ್ಯಾಸ ಉಂಟಲ್ಲ, ಸೊ ಬರಿಬೇಕು ಬರಿಬೇಕು, ಎಂತದನ್ನು ಬರೆಯುವುದು ಗೊತ್ತಿಲ್ಲ, ಎಂತದು ಹೇಗೆ ಬರೀಬಹುದು ಅಂತ. ಮತ್ತೆ ಇರ್ಲಿ, ಕಂಟೆಂಟ್ ಸಿಗುದಿಲ್ಲ ಅಂತ ಹೇಳಿ ಅವರ ಮೇಲೆ ಚುಟುಕು ಬರ್ದೆ. ಅಜ್ಜನ ಮೇಲೆ. ಅಜ್ಜನ ಮೇಲೆ ಚುಟುಕು ಬರ್ದೆ, ಅವರು ಹೇಗಿದ್ರು ಬಂದಿದ್ದಾರೆ. ಸೊ ಹಾಗಾಗಿ ಬರ್ದೆ. ನಾನು ಬರ್ದಂತಹ ಚುಟುಕು ಅವರ ಬಗ್ಗೆ ಈಗ ಸಹ ಇದೆ. ಅಂದ್ರೆ ಅದೇ 4ನೇ ಕ್ಲಾಸಲ್ಲಿ ಬರ್ದ ಚುಟುಕು. 4ನೇ ಕ್ಲಾಸಲ್ಲಿ ಬರ್ದ ಚುಟುಕಿದ್ದು ಹಳೆ ಪುಸ್ತಕ. ನಮ್ಮ ಶಾಲೆಗೆ ಬಂದರು ಹಣ್ಣು ಹಣ್ಣು ಭಟ್ಟರು, ಬಗೆ ಬಗೆಯ ಚುಟುಕುಗಳನ್ನು ಹೇಳಿಕೊಟ್ಟರು, ನಗೆ ಹನಿಗಳನ್ನು ನಮ್ಮ ಮುಂದೆ ಇಟ್ಟರು, ಬೊಬ್ಬೆ ಹೊಡೆದು ಹೊಡೆದು ಕೊನೆಗೆ ಬೇಸತ್ತರು. ಅಂದ್ರೆ ಆ ಸ್ವಲ್ಪ ಫನ್ನಿಯಾಗಿ ಬರ್ಲಿಕ್ಕೆ ಹೋದದ್ದು. ಅಂದ್ರೆ ಆ 4ನೇ ಕ್ಲಾಸಿಗೆ ನನಗೆ ಗೊತ್ತಿಲ್ಲಲ್ಲ ವಿಷಯ ಯಾವ ಗೊತ್ತಿಲ್ಲ. ರೀತಿ ಇರ್ಬೇಕು. ಸೊ ಹಾಗಾಗಿ ಆ 4ನೇ ಕ್ಲಾಸಿಗೆ ಬರ್ದ ಕವನ ನಾನು ಟೀಚರಿಗೆ ಕೊಂಡೋಗಿ ಕೊಟ್ಟೆ. ಟೀಚರಿಗೆ ಭಾರಿ ಖುಷಿ ಆಯ್ತು, ಗೀತಾ ಟೀಚರ್ ಅಂತ. ಅವರು ನೋಟಿಸ್ ಬೋರ್ಡ್ ಅಲ್ಲೆಲ್ಲ ಹಾಕಿದ್ರು ಅದನ್ನು. ಹಾಗಾಗಿ ಅದು ಸಹ ನನಗೆ ಖುಷಿ ಆಯ್ತು. ಇನ್ನು ಬರೆಯುವುದು ನಿಲ್ಲಿಸುದಿಲ್ಲ ಅಂತ ಹೇಳಿ ಅಲ್ಲಿಂದ ಶುರು ಆಯ್ತು ಬರೆಯುವುದು 4ನೇ ಕ್ಲಾಸಿಂದ. ಅಂದ್ರೆ ಯಾರಾದ್ರೂ ನನ್ನ ಇನ್ನೊಂದು ನೋಟಿಸ್ ಬೋರ್ಡಿಗೆ ಹಾಕಿದ್ರೆ ಹಾಗೆಲ್ಲರೂ ನೋಡ್ತಾರೆ. ಭಿತ್ತಿ ಪತ್ರಿಕೆ. ಹೌದು ಹೌದು, ಭಿತ್ತಿ ಪತ್ರಿಕೆ ಅದೊಂದು. ಹೌದು, ಅಲ್ಲಿ ಹಾಕಿದ್ರು ಸರ್ಗಶಾಲೆ ಹಿಂದೆ. ಸೊ ಮತ್ತೆ ಬರಿತಾ ಹೋದೆ ಎಂತ, ಮತ್ತೆ ನಮ್ಮ ಶಾಲೆಯಲ್ಲಿ ತರಕಾರಿ ತೋಟ ಎಲ್ಲ ಇತ್ತು. ಸೊ ತರಕಾರಿ ತೋಟದ ಬಗ್ಗೆ ಒಂದು ಪದ್ಯ ಬರೆದೆ. ಅದಕ್ಕೆ ನನಗೆ ಪ್ರೈಸ್ ಕೂಡ ಸಿಕ್ಕಿತ್ತು. ಅದನ್ನು ಬೇಕಿದ್ರೆ ನಾನು ನಿಮಗೆ ಹೇಳ್ತೇನೆ. ಇದು 6ನೇ ಕ್ಲಾಸಲ್ಲಿ ಬರ್ದ ಪದ್ಯ. ಅಂದ್ರೆ ನಮ್ಮ ಶಾಲೆಯಲ್ಲಿ ಇಲ್ವಾ ಎಷ್ಟು ಚಂದದ ತರಕಾರಿ ತೋಟ ಅಂತ ಇತ್ತು ಅಂತ ಹೇಳಿದ್ರೆ, ಅದನ್ನು ನಾವು ಮಾಡಿ ಮಾಡಿ ಸೇಲ್ ಮಾಡ್ತಿದ್ದೆವು, ನಾವೇ ನೀರು ಹಾಕುದು. ಆಗ ನಮಗೆ ಸಹ ಒಂದು ಕೃಷಿಯಲ್ಲಿ ಭಯಂಕರ ಆಸಕ್ತಿ. ನಾನು ಹೇಳಿದೆಲ್ಲ, ಆ ಸಂಸ್ಕಾರ ಅನ್ನುವಂಥದ್ದು ಸ್ವರ್ಗಶಾಲೆಯಲ್ಲಿ ಭಾರಿ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಸೊ ನಾವೇ ಗಿಡಗಳಿಗೆ ನೀರು ಹಾಕುದು, ಗಿಡಗಳನ್ನು ಪೋಷಿಸುವಂಥದ್ದು. ಆಗದ ತರಕಾರಿ ಇಲ್ಲ, ಕ್ಯಾಬೇಜ್, ಪಡುವಳಕಾಯಿ, ಬೆಂಡೆ, ಬಸಳೆ, ತುಂಬಾ ತರಕಾರಿಗಳನ್ನು ಸೇಲ್ ಮಾಡಿದ್ದೇವೆ. ನಮಗೆ ಒಂದು ಮಿಗವು ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು 7ನೇ ಕ್ಲಾಸಲ್ಲಿರುವಾಗ. ಅಂದ್ರೆ ಇಡೀ ಶಾಲೆಗಳಲ್ಲಿ ಯಾವ ಮಟ್ಟ ಅಂತ ನೆನಪಿಲ್ಲ, ತುಂಬಾ ಶಾಲೆಗಳಿತ್ತು. ಆ ಶಾಲೆಗಳಲ್ಲಿ ಬೆಸ್ಟ್ ಶಾಲೆ ನಮಗೆ ಅಂತ ಸಿಕ್ಕಿತ್ತು, ಫಸ್ಟ್ ಪ್ರೈಸ್. ಮತ್ತೆ ಪ್ರೆಸೆಂಟೇಶನ್ ಮಾಡಿದ್ದೆವು ನಾನು ಮತ್ತು ನನ್ನ ಫ್ರೆಂಡ್ ಮಾಳವಿಕಾ ಅಂತ ಇದ್ಲು. ಸೊ ಇಬ್ರು ನಾವು ಪ್ರೆಸೆಂಟೇಶನ್ ಕೊಟ್ಟದ್ದು, ಅದಕ್ಕೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ನಮ್ಮ ಶಾಲೆಗೆ. ಅಂದ್ರೆ ಈ ತರಕಾರಿ ಅಲ್ಲಿ ಸೇಲ್ ಮಾಡಿದ್ದೆವು ಕೂಡ ನಾವು ಆ ತರಕಾರಿಯನ್ನು. ಹಾಗಾಗಿ ಒಂದು ಪದ್ಯ ಬರ್ತಿದ್ದೆ. ನಮ್ಮ ಶಾಲೆಯ ತರಕಾರಿ ತೋಟ, ಇಲ್ಲ ಇಲ್ಲಿ ಕ್ರಿಮಿಗಳ ಕಾಟ, ಪಾಠದೊಂದಿಗೆ ಇದರ ನೋಟ, ನಮ್ಮ ಸುಂದರ ತರಕಾರಿ ತೋಟ. ನಮ್ಮ ತೋಟದಲ್ಲಿರುವುದು ಬಸಳೆ ಬೆಂಡೆ, ಅದರೊಂದಿಗೆ ದೊಡ್ಡ ಚಪ್ಪರದ ತೊಂಡೆ, ಇದರ ಸುತ್ತಲೂ ಬೇಲಿಯ ಕೋಟೆ, ಇದಕ್ಕೆ ನೀರು ಒಂದೊಂದು ಪಾಟೆ. ಸೋಮವಾರ ತೊಂಡೆಯ ಸಾರು, ಮಂಗಳವಾರ ಬಸಳೆ ಸಾಂಬಾರು, ರುಚಿಗೆ ತಕ್ಕಷ್ಟು ಪಚ್ಚೆ ಹೆಸರು, ಬೆಳಗ್ಗೆ ಸಂಜೆ ಹಾಕುವೆವು ನೀರು. ನಮ್ಮಯ ತರಕಾರಿ ತೋಟವ ನೋಡಲು ಜನರೆಲ್ಲ ಬರುವರು ಸಾಲು ಸಾಲು, ನಾವು ಉಣ್ಣುವೆವು ನಮ್ಮಯ ಪಾಲು, ನಮ್ಮ ಶಾಲೆಯ ಕೃಷಿಯೇ ಮೇಲು. ಹೀಗೆ ನಾನು 6ನೇ ಕ್ಲಾಸಲ್ಲಿ ಬರ್ದ ಪದ್ಯ. ಅದಕ್ಕೆ ಪ್ರೈಸ್ ಸಿಕ್ಕಿತ್ತು, ಸೆಕೆಂಡ್ ಪ್ರೈಸ್. ಹಾಗೆ ನೆನಪುಂಟು ನನಗೆ. ಹಾಗೆ ಬರೀಲಿಕ್ಕೆ ಶುರು ಮಾಡಿದ್ದು 4ನೇ ಕ್ಲಾಸಲ್ಲಿ. ನಿಮಗೆ ಬೇರೆ ಯಾವ ಕಲೆಗಳಲ್ಲಿ ಆಸಕ್ತಿ ಉಂಟು? ಅಂದ್ರೆ ಹಾಡುವುದರಲ್ಲಿ ಅಥವಾ ಬೇರೆ? ಹೌದು, ಹಾಡುದ್ರಲ್ಲಿ ಆಸಕ್ತಿ ಉಂಟು. ಅಂದ್ರೆ ಅದಕ್ಕೋಸ್ಕರ ವಿಶೇಷ ಪರಿಣತಿ ಏನಿಲ್ಲ. ಮತ್ತೆ ಚಿತ್ರ ಮಾಡೋದ್ರಲ್ಲಿ ಅದಾದ್ರೆ ಮಾಡ್ತೇನೆ. ಮತ್ತೆ ಬರೆಯೋದ್ರಲ್ಲಿ ಅದು ನಿಮ್ಗೆ ಗೊತ್ತು. ಮತ್ತೆ ಈ ವಾಯ್ಸ್ ಓವರ್ ಕೊಡೋದ್ರಲ್ಲಿ, ನ್ಯೂಸ್ ಅದು ಇದು. ಮತ್ತೆ ಭಾಗವತಿಕೆಯಲ್ಲಿ ಇಂಟ್ರೆಸ್ಟ್ ಉಂಟು, ಯಕ್ಷಗಾನದಲ್ಲಿ ಉಂಟು, ನಾಟಕದಲ್ಲಿ ಉಂಟು. ಮತ್ತೆ ಹಾಗೆ ಕಂಡದ್ದೆಲ್ಲ ಅದರ ಮೇಲೆ ಆಸಕ್ತಿ ಬರ್ತದೆ. ಭಾಗವತಿಗೆ ಒಂದೆರಡು ತುಣುಕು. ಅಂದ್ರೆ ನನಗೆ ಭಾಗವತಿಕೆ ಮೇಲೆ ಆಸಕ್ತಿ ಇದೆ. ಅಂದ್ರೆ ಅದನ್ನು ಕೇಳುವಂಥದ್ದು, ಆ ಪದವನ್ನು ಕೇಳುವಂಥದ್ದು, ಅದೆಲ್ಲ ತುಂಬಾ ಆಸಕ್ತಿ ಇದೆ. ಈಗ ಯಕ್ಷಗಾನ ನೋಡುವಂಥದ್ದು ಆಸಕ್ತಿ ಇದೆ. ಬಟ್ ನಾನಾಗಿ ಯಾವತ್ತೂ ಕಲ್ತಿಲ್ಲ. ಅಂದ್ರೆ ಭಾಗವತಿಕೆ ಇರ್ಬೋದು, ಯಕ್ಷಗಾನ ಇರ್ಬೋದು. ಯಕ್ಷಗಾನದಲ್ಲಿ ವೇಷ ಹಾಕಿದ್ದೇನೆ, ಅದು ಸಹ ಅನುಭವ ಉಂಟು. ಅದ್ರಲ್ಲಿ ಇಂಟ್ರೆಸ್ಟ್ ಇದ್ದ ಕಾರಣ ಅದಕ್ಕೆ ಒಬ್ರು ಗುರುಗಳು ನಮಗೆ ಹೇಳಿಕೊಟ್ಟಿದ್ರು. ಸೊ ಇದು ಭಾಗವತಿಕೆಯ ಮೇಲೆ ಇಂಟ್ರೆಸ್ಟ್ ಇದ್ದ ಕಾರಣ ಜಸ್ಟ್ ನಾನು 2 ತುಣುಕು ಹಾಡಿ ಬಿಡ್ತೇನೆ. ಅಂದ್ರೆ ವಿಶೇಷ ಪರಿಣತಿ ಇಲ್ಲ. ತುಳುನಾಡ ಪೆರ್ಮೆದ ಆಡುಕಲೆ
ಯಕ್ಷಗಾನ. ಆ ಆ ಚಂದಾಗಿದೆ. ಸಾಕ. ಇನ್ನೊಂದು ಹೇಳುದಾದ್ರೆ ಆ ಪಿಲಿ ಬೈಲು ದೂರದ ಬಾನ ಕೆಂಪಾಂಡುಗೆ ಬುಳ್ಮುಗಿಲ ಸೆರೆ ಬಾ ನೋಡು ರಾದು ಬೊಳ್ಳಿದ ಬಲ್ಪು ಉದಿತುಂಡುಗೆ ಆ ಆ ಆ ಸ್ವಂತ ವಾಯ್ಸ್ ಅಲ್ಲಿ ಹೇಳಿ ಅಂದ್ರೆ ಇದು ಇಲ್ಲ. ಇದು ಗುರುಗಳ ಒಂದು ತರಬೇತಿ ಇಲ್ಲದೆ ಇಷ್ಟೊಂದು ಮುಂದೆ ಹೋಗಿದ್ದೀರಿ ಅಂದ್ರೆ ಅದು ಮೆಚ್ಚಬೇಕಾದಲ್ಲ. ಅದೇ ಸ್ವಲ್ಪ ಸ್ವಲ್ಪ ಕೇಳಿ ಕೇಳಿ ಅಷ್ಟೇ. ಗುರುಗಳಿದ್ದು ಕೂಡ ಅವಕಾಶ ಇದ್ದು ಕೂಡ ಕಲಿಯದ ಮಕ್ಕಳು ಇರ್ತಾರೆ. ಹೌದೌದು, ಅದೇ ನಾನು ಹೇಳುದು, ಅವಕಾಶ ಸಿಕ್ಕಿದ್ರೆ ಖಂಡಿತ ಕಲ್ತು ಬಿಡಿ. ಇದಕ್ಕಿಂತ ನೀವು ಮುಂದೆ ಹೋಗ್ತಿದ್ದೀರಿ. ಹಾಗೆ ಇದ್ದು ಕೂಡ ಅದನ್ನಂದ್ರೆ ಅವಕಾಶ ಇದ್ದು ಕೂಡ ಅದನ್ನು ಉಪಯೋಗಿಸಲಿಕ್ಕೆ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ. ಹೌದು, ಖಂಡಿತ. ಈಗಿನವರಿಗೆ ಅದೇ ಒಂದ ಮೊಬೈಲ್ ಆಯ್ತು, ಕಂಫರ್ಟ್ ಝೋನ್ ಇಂದ ಹೊರಗೆ ಬರ್ಬೇಕು ನಾವು. ಅಂದ್ರೆ ತುಂಬಾ ಕಷ್ಟಗಳನ್ನು ನೋಡ್ಬೇಕು, ಅಥವಾ ಆ ಒಂದು ವಿದ್ಯೆಗೆ ತುಂಬಾ ಶ್ರಮ ಪಡ್ಬೇಕು, ಪ್ರಾಮುಖ್ಯತೆ ಕೊಡ್ಬೇಕು ಅಂತ. ಹಾಗೆ ಮತ್ತೆ ನಮ್ಮಲ್ಲಿ ಏನೋ ಒಂದು ಪ್ರತಿಭೆ ಅಥವಾ ಏನಾದ್ರು ಒಂದು ಕಲೆ ಇದ್ರೆ ಅದನ್ನು ನಾವೇ ಬೆಳೆಸಿಕೊಳ್ಬೇಕು. ಇನ್ನೊಬ್ಬರ ಸಹಾಯ ಇದ್ರು ಅದಕ್ಕಿಂತ ಒಳ್ಳೇದು. ಹೌದು, ಅದು ತುಂಬಾ ಒಳ್ಳೇದು. ಪ್ರೋತ್ಸಾಹ ಸಿಕ್ಕಿದ್ರೆ ಅಂತ ತುಂಬಾ ಒಳ್ಳೇದು. ಬೇಕು. ಹೌದು, ಇದು ನಿಮ್ಮ ಸ್ವಂತಿಕೆಯಿಂದಲೇ ನೀವು ಕಲ್ತ್ಕೊಂಡದ್ದು. ಹೌದೌದು, ಸ್ವಂತಿಕೆ. ಅಂದ್ರೆ ಈಗಿನ ಜನರೇಷನ್ ಆ ರೀತಿ ಇರುದಿಲ್ಲ ಅಲ್ಲ. ಹೌದು, ಅದಕ್ಕೆ ನಿಮಗೊಂದು ಮೆಚ್ಚುಗೆ. ಧನ್ಯವಾದ. ನೀವು ಈಗ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ದೀರಲ್ಲ. ಹೌದು, ಅಂದ್ರೆ ಆಕಾಶವಾಣಿ ಆಗ್ಲಿ ಅಥವಾ MC ಆಗಿ ಅಥವಾ ಧ್ವನಿ ಮೀಡಿಯಾ, ಅದರಲ್ಲಿ ನಿಮಗೆ ಕೆಲವು ಅನುಭವಗಳಾಗಿರ್ತಾವಲ್ಲ, ಅದರ ಅನುಭವಗಳ ಬಗ್ಗೆ. ಅಂದ್ರೆ ನಾನು ಆಗಲೇ ಬಾಲ್ಯದ ಬಗ್ಗೆ ಹೇಳುವಾಗ ರೇಡಿಯೋವನ್ನು ಕೇಳಿಕೊಂಡು ನಾನು ಇದ್ದೆ ಅಂತ ಹೇಳ್ತಿದ್ದೆ. ಅಂದ್ರೆ ಆಕಾಶವಾಣಿ ಮಡಿಕೇರಿ ಅಂತ ಹೇಳುವಾಗ ಅವರು ಬೆಳಗ್ಗೆ ಸಂಸ್ಕೃತ ವಾರ್ತೆಯಿಂದ ಸ್ಟಾರ್ಟ್, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇತ್ತು. ಸೊ ಅವರ ವಾಯ್ಸ್ ಕೇಳುವಾಗ ನನಗೂ ಅದ್ರಲ್ಲಿ ವಾಯ್ಸ್ ಕೊಡ್ಬೇಕು ಅಂತ ಆಗುದು ಆ ಆಕಾಶವಾಣಿಯನ್ನು ನೋಡುವಾಗ. ಆಗ ಏನ್ ಮಾಡುದು ಎಂತ, ನಾನೇ ನನ್ನಷ್ಟಕ್ಕೆ ಎಂತ ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 7:45. ಅಂದ್ರೆ ಹಾಗೆ ಮನೆಯಲ್ಲೇ ಹೇಳ್ತಾ ಇರೋದು. ಆಗ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಆಸೆ ಮನ್ಸಲ್ಲಿ ತುಂಬಾ ಇತ್ತು. ನನಗೆ ಯಾವಾಗಾದ್ರೂ ಒಮ್ಮೆ ಆದ್ರೂ ಲೈಫ್ ಅಲ್ಲಿ ಆಕಾಶವಾಣಿ ಮಂಗಳೂರ ಅಥವಾ ಮಡಿಕೇರಿಯ ಇದ್ರಲ್ಲಿ ನನಗೆ ಇದು ವಾಯ್ಸ್ ಅನ್ನು ಕೊಡ್ಬೇಕು ಒಮ್ಮೆ ಆದ್ರೂ ಅಂತ ಒಂದು ಆಸೆ ಇತ್ತು. ಅಂದ್ರೆ ನಮ್ಮ ಮನಸ್ಸು ಏನು ಯೋಚಿಸ್ತದೆ ಅದೇ ರೀತಿ ಆಗ್ತದೆ. ಖಂಡಿತ, ಅದು ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾರೆ, ನಮ್ಮ ಮನಸ್ಸು ಯಾವ ರೀತಿ ಥಿಂಕ್ ಮಾಡ್ತಾರೆ ಅದೇ ರೀತಿ ಆಗುದು ಅಂತ. ಸೊ ನನಗೆ ಆ ಬಾಲ್ಯಕಾಲದಲ್ಲಿ ಇದ್ದಂತಹ ಆಸೆ, ಮತ್ತೆ ನನಗೆ ಮನ್ಸಲ್ಲಿ ಆಸೆ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಸಣ್ಣ ನಿರೂಪಣೆ ಮಾಡುವಾಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಷ್ಟೋ ಜನ ನಮ್ಮ ಶಾಲೆಗಳಲ್ಲಿ ನಿರೂಪಣೆ ಎಲ್ಲ ಮಾಡ್ತಿದ್ರ. ಅದನ್ನ ನೋಡುವಾಗ ನಾನ್ಸ ಮಾಡ್ಬೇಕು ಅಂತ ಆಸೆ ಇತ್ತು. ಬಟ್ ಮಾಡ್ತಾನಿದ್ದೆ, ಅವಕಾಶ ಸಿಕ್ಕಿತ್ತು, ಸಿಕ್ಲಿಲ್ಲ ಅಂತ ಹೇಳುದಿಲ್ಲ, ಅವಕಾಶ ಪ್ರತಿ ಶಾಲೆಯಲ್ಲಿ ಕಾಲೇಜಲ್ಲಿ ನನಗೆ ಸಿಕ್ಕಿದೆ. ಮತ್ತೆ ಏನು, ಆ ಒಂದು ಆಕಾಶವಾಣಿಯ ಆಸೆ ಉಂಟಲ್ಲ, ಅದು ಈಡೇರಿದ್ದು ಕೊರೋನಾ ಟೈಮಲ್ಲಿ. ಕೊರೋನಾ ಟೈಮಲ್ಲಿ ನನಗೆ ತುಂಬಾ ಬದಲಾವಣೆ ಆಗಿದೆ. ಯಾರ ಲೈಫಲ್ಲಿ ಋಣಾತ್ಮಕ ಏನು ಪರಿಣಾಮ ಸಹ ಬಿದ್ದಿರ್ಬೋದು, ಅಂದ್ರೆ ನನ್ನ ಜೀವನದಲ್ಲಿ ಧನಾತ್ಮಕವಾಗಿ ಬದಲಾವಣೆ ಆದದ್ದು. ಅಂದ್ರೆ ಈಗ ಆಕಾಶವಾಣಿಯಲ್ಲಿ ಒಂದು ಆಕಾಶವಾಣಿದು ಸ್ಪರ್ಧೆಯದ್ದು ಒಂದು ಪೋಸ್ಟರ್ ಇತ್ತು. ಅಂದ್ರೆ ಉಡುಪಿ, ದಕ್ಷಿಣ ಕನ್ನಡ ಮತ್ತೆ ಕಾಸರಗೋಡು ಈ ಜಿಲ್ಲೆಯ ಯುವ ಬರಹಗಾರರು 30 ವರ್ಷದ ಕೆಳಗೆ, ನನಗೆ ಹೆಸರು ನೆನಪುಂಟು. ಸೊ ಇವರು ತಮ್ಮ 4 ಕವನಗಳನ್ನ ಕಳಿಸ್ಬೇಕು. ಇದೊಂದು ಕವನ ಇದು ಸ್ಪರ್ಧೆ ಅಂತ, ಲೇಖನ ಸಹ ಕಳಿಸ್ಬೋದು. ನಾನು ಕವನ ಕಳಿಸಿದ್ದೆ, ಹಾಗಾಗಿ ಏನು ಅದನ್ನು ಕಳಿಸಿ ನಾನು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. 4 ಕವನ ನಾನು ಹೇಗಿದ್ರು ಬರ್ದಿಟ್ಟದ್ದು ಇತ್ತಲ್ಲ, ಸೊ 4 ಕವನ ಬರ್ದದನ್ನು ಕಳಿಸಿದೆ ಆಕಾಶವಾಣಿ ಮಂಗಳೂರಿಗೆ. ಸೊ ಆಮೇಲೆ ಅದು ಏಪ್ರಿಲ್ ಮೇ ಟೈಮ್ ಆಗಿತ್ತು. ಸೊ ಅದೇ ಟೈಮಲ್ಲಿ ಏನು ಮತ ಎಣಿಕೆ ಬಂತು.
ಒಂದು ದಿನ ನನಗೆ ಆಕಾಶವಾಣಿ ಮಂಗಳೂರಿಂದ ಟೆಕ್ಸ್ಟ್ ಮೆಸೇಜ್ ಬಂತು. ಏನಂತ ಹೇಳಿದ್ರೆ ಮತದಾನದ ಒಂದು ಸಂದರ್ಭದ ಬ್ಯುಸಿ ಇರುವ ಕಾರಣದಿಂದ ಅಥವಾ ಎಣಿಕೆ ಆದ್ಮೇಲೆ ಏನು ಹಾಗೆ ಮೆಸೇಜ್ ಬಂತು. ಇದ್ರ ನಂತರ ನಾವು ರಿಸಲ್ಟ್ ಗಳನ್ನ ಅನೌನ್ಸ್ ಮಾಡ್ತೇವೆ ಅಂತ ಆಕಾಶವಾಣಿ ಮಂಗಳೂರು ಅಂತ ಹೇಳಿ ಮೆಸೇಜ್ ಬಂತು. ನನಗೊಂದು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಆಕಾಶವಾಣಿ ಮಂಗಳೂರಿಂದ ನನಗೆ ಮೆಸೇಜ್ ಬಂತು ಅಂತ. ಆಕ್ಚುಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವರಿಗೆ ಎಲ್ಲರಿಗೂ ಹೋಗಿರ್ತದೆ. ತುಂಬಾ ಜನ ಪಾರ್ಟಿಸಿಪೇಟ್ ಮಾಡಿರ್ತಾರಲ್ಲ, ಉಡುಪಿಯಲ್ಲಿ, ದಕ್ಷಿಣ ಕನ್ನಡ, ಕಾಸರಗೋಡು ತುಂಬಾ ಜನ ಪಾರ್ಟಿಸಿಪೇಟ್, ಎಲ್ಲರಿಗೂ ಮೆಸೇಜ್ ಹೋಗಿರ್ತದೆ. ಬಟ್ ನನಗೆ ಬಂತಲ್ಲ ಅಂದ್ರೆ ಅದು ನನಗೆ ಖುಷಿಯೇ ಬೇರೆ. ಆಕಾಶವಾಣಿ ಮಂಗಳೂರಿಂದ ನನಗೆ ಮೆಸೇಜ್ ಬಂತು. ನಾನು ಸ್ಕ್ರೀನ್ ಶಾಟ್ ಎಲ್ಲ ತೆಗೆದಿಟ್ಟುಕೊಂಡೆ ಅದನ್ನು. ಮತ್ತೆ ಸ್ವಲ್ಪ ಸಮಯ ಅದೇ ಮತ ಎಣಿಕೆ ಮೇ ಕಳೀತು. ಮೇ ಮೇಯಲ್ಲಿ ರಿಸಲ್ಟ್ ಬಂತು. ಸೊ ನಿಮ್ಮ ರಿಸಲ್ಟ್ ಅನ್ನು ನೋಡ್ಲಿಕ್ಕೆ ವಾಟ್ಸಪ್ ನ ಈ ಲಿಂಕ್ ಅನ್ನು ಒತ್ತಿ ಅಂತ ಹೇಳಿ ಬಂತು. ಸೊ ಲಿಂಕ್ ಕ್ಲಿಕ್ ಮಾಡುವಾಗ ಎಂತ ಒಂದು ಮೆಸೇಜ್ ಬಂತು. ಎಂತ ಇದು ಒಂದು ಪೋಸ್ಟರ್ ಬಂತು. ಅದ್ರಲ್ಲಿತ್ತು ಪ್ರಥಮ ನವ್ಯಶ್ರೀ ಸ್ವರ್ಗ ಪಡ್ರೆ ಅಂತ, ಮತ್ತೆ ದ್ವಿತೀಯ ಉಡುಪಿಯವರಿಗೆ ಯಾರಿಗೂ ಹೋಗಿತ್ತು. ನನಗೊಂದು ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದೊಂದು ಏನೋ ನೋಡಿ ಆಕಾಶವಾಣಿಯಲ್ಲಿ ಮಂಗಳೂರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಅನ್ನೋ ಒಂದು ಹೆಮ್ಮೆ ಇತ್ತು. ಅಲ್ಲಿಂದ ಮೆಸೇಜ್ ಬಂತು ಅಂತ ಹೇಳಿ ಇನ್ನೂ ಸಹ ಖುಷಿ ಆಗಿತ್ತು. ಫಸ್ಟ್ ಸಿಕ್ಕಿತ್ತು ಅಂತ ಹೇಳುವಾಗ ಅದ್ರ ಖುಷಿ ನಿಜ, ಅದ್ರ ಖುಷಿಗೆ ಲಿಮಿಟೇ ಇಲ್ಲ. ಮೇ 27, 2023 ನನಗೆ ಜೀವನದಲ್ಲಿ ತುಂಬಾ ನೆನಪಿಟ್ಕೊಳ್ಳುವಂತಹ ದಿನ. ಅಂದ್ರೆ ಆ ಕನಸಿನ ಕೂಸು ಹೊರಗೆ ಬಂತು. ಯಾವಾಗ ಬಾಲ್ಯದಿಂದ ನಾನು ಅದಕ್ಕೆ ಕನಸು, ಅದೇ ನಮ್ಮ ಮನಸ್ಸು ಏನ್ ಅನ್ಕೊಳ್ತದೆ ಅದೇ ಆಗ್ತದೆ ಅಂತ. ಅದೇ ಮೇ 27ಕ್ಕೆ ನಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಹಾಗೆ ಆಕಾಶವಾಣಿ ಮಂಗಳೂರಿಗೆ ಅವ್ರು ಕರೆದಿದ್ರು ಬರ್ಬೇಕು ಅಂತ. ಹಾಗೆ ಹೋದೆ ಪ್ರೈಸ್ ತಕೊಳ್ಳಿಕ್ಕೆ ಹೋದಾಗ ಅಲ್ಲಿ ಮೇನ್ ಅಧ್ಯಕ್ಷರ ಒಂದು ಆಕಾಶವಾಣಿ ಮಂಗಳೂರಿನವರು ಮ್ಯಾನೇಜ್ಮೆಂಟ್ ನವರು ಕಾಣ್ತದೆ. ಅವರು ಕಾಸರಗೋಡಿನವರು. ಅವರು ಹೇಳಿದ್ರು, ನಮ್ಮ ಕಾಸರಗೋಡಿನ ಹುಡುಗಿಗೆ ಬಂದದ್ದು ಖುಷಿ ಆಯ್ತು ಅಂತ. ಅಂದ್ರೆ ಎಂತ ಇಲ್ಲ, ಇದು ಕಾಸರಗೋಡು ಅಂತ ಹೇಳಿದ್ರೆ ಕನ್ನಡ ಕವನಕ್ಕೆ ಬಂದದಲ್ವಾ. ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಬಿಟ್ಟು ಕಾಸರಗೋಡಿಗೆ ಸಹ ಬಂತು. ಕಾಸರಗೋಡು ಎಂತ ಕನ್ನಡಕ್ಕೆ ಇನ್ನೂ ಸಹ ಇದು ಶಕ್ತಿ ಉಂಟು ಕಾಸರಗೋಡಿನಲ್ಲಿ ಅಂತ ಹೇಳಿ ತೋರಿಸಿಕೊಟ್ರು ಅಂತ ಹೇಳಿದ್ರು ಅವರು. ಹಾಗಾಗಿ ಅದು ತುಂಬಾ ಖುಷಿ ಆಯ್ತು ನನಗೆ. ಹಾಗೆ ಅಲ್ಲಿ ಹೋಗಿ ಬಹುಮಾನವನ್ನ ಕೊಟ್ರು. ಲೇಖನದವರಿಗೆ ಸಹ ಬಹುಮಾನ ಇತ್ತು. ಲೇಖನದಲ್ಲಿ ಫಸ್ಟ್ ಬಂದವರಿಗೆ, ಕಥೆ ಬರ್ದವರಿಗೆ ಬಹುಮಾನ ಇತ್ತು, ಕವನ ಬರ್ದವರಿಗೆ ಬಹುಮಾನ ಇತ್ತು. ಸೊ ಅದ್ರಲ್ಲಿ ಕವನ ಬರ್ದವರನ್ನು ವಿಶೇಷವಾಗಿ ಕರೆದ್ರು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಕವನ ಓದ್ಲಿಕ್ಕೆ. ಸೊ ಅಲ್ಲಿ ತೀರ್ಪುಗಾರರು ಕೂಡ ಇದ್ರು, ಅಂದ್ರೆ ಇದನ್ನು ತೀರ್ಪನ್ನ ಕೊಟ್ಟವರು. ಸೊ ಅವರಿಗೆ ಗೊತ್ತುಂಟು ಈ ಕವನಕ್ಕೆ ನಾನು ಹೆಚ್ಚು ಮಹತ್ವವನ್ನು ಕೊಟ್ಟು ಇವರನ್ನು ಪ್ರಥಮ ಸ್ಥಾನಿಯಾಗಿ ಮಾಡಿಸಿದ್ದು ಅಂತ. ಹಾಗಾಗಿ ಅವ್ರು ಹೇಳಿದ್ರು, ನಿಮ್ಮ ಈ ಕವನ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಅದನ್ನು ನೀವು ಓದ್ಬೇಕು ಅಂತ ಹೇಳಿದ್ರು. ಅದು ಆಕಾಶವಾಣಿ ಲೈವ್ ಆಗ್ತಾ ಇತ್ತು. ಸೊ ಓದ್ಬೇಕು ಅಂತ ಹೇಳುವಾಗ ನನಗೆ ಭಾರಿ ಖುಷಿ ಆಯ್ತು. ನನ್ನ ವಾಯ್ಸ್ ಆಕಾಶವಾಣಿಯಲ್ಲಿ ಬರ್ತದೆ ಅಲ್ಲ ಅಂತ. ಮತ್ತೆ ಹೇಳಿದ್ರು ಸ್ಪೀಚ್ ಸಹ ಮಾಡಿ ಅಂತ, ಅಂದ್ರೆ ವಿನ್ನಿಂಗ್ ಇದು ಸ್ಪೀಚ್ ಮಾಡಿ ಅಂತ. ಸೊ ಅದು ಕೂಡ ಅಲ್ಲಿ ಕೂಡ ನಾನು ಅದನ್ನೇ ಹೇಳಿದೆ, ಖುಷಿಯನ್ನು ಹೇಳಿದೆ, ನನ್ನ ಕನಸು ಇದು ಆಕಾಶವಾಣಿ ಮಂಗಳೂರು ಅಂತ. ಹಾಗಾಗಿ ಅಲ್ಲಿ ಏನು ಸ್ಪೀಚ್ ಮಾಡುವಾಗ ನಾನು ಕವನವನ್ನು ಹೇಳಿದೆ. ಅಲ್ಲಿ ಪ್ರಥಮ ಸ್ಥಾನ ಬಂದಂತಹ ಕವನ ಏನಿತ್ತೆ ಅದನ್ನ ನಾನೀಗ ಓದ್ತೇನೆ. ಸೊ 4 ಕವನ ಕಳಿಸಿದ್ದೆ. ಅದು 2 ಕವನ ಆಧ್ಯಾತ್ಮಕ್ಕೆ ರಿಲೇಟೆಡ್ ಆದದ್ದು ಕವನ ಬರ್ತದ್ದು, ಮತ್ತೊಂದು ನನ್ನೊಂದು ಒಂದು ಇಷ್ಟದ ಕವನ ಅದು. ಸೊ ಮತ್ತೊಂದು ತಾಯಿಯ ಬಗ್ಗೆ ಬರ್ದಂತಹ ಕವನ. ಸೊ ಅವರಿಗೆ ಇಷ್ಟ ಆದದ್ದು ಅದೇ, ತಾಯಿಯ ಬಗ್ಗೆ ನಾನೇನು ಕವನ ಬರ್ದಿದ್ದೆ ಅದು ಅವರಿಗೆ ತುಂಬಾ ಇಷ್ಟ ಆಗಿತ್ತು. ಸೊ ಆ ಕವನವನ್ನು ನಾನೀಗ ನಿಮ್ಗೆ ಹೇಳ್ತೇನೆ. ಆ ಪ್ರಥಮ ಸ್ಥಾನ ಬಂದ ಕವನ ಈ ಕವನದ ಹೆಸರು ಆಗರ್ಭ ಅಂತ. ಈ ಆಗರ್ಭ ಅಂತ ಹೇಳುದಕ್ಕೆ 2 ಅರ್ಥ ಉಂಟು. ಒಂದು, ನಾನು ಆ ಗರ್ಭದಲ್ಲಿರುವಾಗ ನನ್ನ ಮನಸ್ಸಿನ ಫೀಲಿಂಗ್ಸ್, ಅಥವಾ ನನ್ನ ಮನಸ್ಸು ಅಂತ ಹೇಳಿದ್ರೆ ಆ ಮಗುವಿನ ಫೀಲಿಂಗ್ಸ್, ಆ ಗರ್ಭದಲ್ಲಿರುವಂತಹ ಮಗುವಿನ ಫೀಲಿಂಗ್ಸ್ ಆ ಗರ್ಭದಲ್ಲಿ ಯಾವ ರೀತಿ ಇತ್ತು ಅಂತ. ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ಆ ಗರ್ಭದಲ್ಲಿ ನನ್ನ ಒಂದು ಭಾವನೆ ಆಗರ್ಭವಾಗಿತ್ತು ಅಂತ, ಅಂದ್ರೆ ಶ್ರೀಮಂತವಾಗಿತ್ತು. ನಾನು ಗರ್ಭದಲ್ಲಿರುವಾಗ್ಲೇ ಖುಷಿಯಾಗಿದ್ದೆ. ಈ ಜಗತ್ತಿಗೆ ಬಂದು ಅಂದ್ರೆ ಮತ್ತು ಖುಷಿ ಅಂತಲ್ಲ, ಅಂದ್ರೆ
ಆ ಗರ್ಭದಲ್ಲಿ ನನಗೆ ತುಂಬಾ ಖುಷಿ ಇತ್ತು ಅಂತ ಹೇಳುವಂಥದ್ದು. ಅಂದ್ರೆ ನನಗೆ ಈ ಜಗತ್ತಿನ ಆ ಕೆಟ್ಟತನ ಇರ್ಬೋದು, ದುಷ್ಟತನ ಇರ್ಬೋದು, ಅಂದ್ರೆ ಕೆಲವೊಂದು ಇರ್ತದಲ್ಲ ನೆಗೆಟಿವ್ಸ್, ಅದ್ರ ಬಗ್ಗೆ ನಂಗೆ ಅರಿವೇ ಇರ್ಲಿಲ್ಲ. ಸೊ ಅಂತಹ ಬುದ್ಧಿ ಎಲ್ಲ ಅರಿಯದೆ ಅಲ್ಲಿ ನನಗೆ ತುಂಬಾ ಖುಷಿ ಒಂದು ಗುಪ್ತ ಸ್ಥಾನದಲ್ಲಿ ಇದ್ದ ರೀತಿ. ಹೌದು, ಹಾಗೆ ಅದನ್ನು ಕವನವನ್ನು ಬರೆದಿದ್ದೆ ಆ ಗರ್ಭ ಅಂತೇಳಿ. ಜಗತ್ತಿನ ಅತ್ಯಂತ ಸುರಕ್ಷಿತ ತಾಣ, ಅಲ್ಲಿ ನವಮಾಸಗಳ ನಿಶ್ಚಿಂತೆಯ ಪಯಣ. ಜಗತ್ತಿನ ಅತ್ಯಂತ ಸುರಕ್ಷಿತವಾದ ತಾಣ, ಅಲ್ಲಿ ನವಮಾಸಗಳ ನಿಶ್ಚಿಂತೆಯ ಪಯಣ. ಕೇಳಲಿಲ್ಲ ಹೊತ್ತಾಕೆ ಮಾಸಿಕ ಬಾಡಿಗೆ, ಅಂದ್ರೆ ತಿಂಗಳು ಬಾಡಿಗೆಯನ್ನು ಕೇಳಲಿಲ್ಲ. ಸುಭದ್ರವಾದ ಆಸರೆಯ ಖುಷಿಯಿಂದ ನೀಡಿದಳೆನಗೆ. ಹಸಿವು ಎಂದರೇನು, ಅಳು ಎಂದರೇನು, ಅರ್ಥವೇ ಅರಿಯದಾಗಿದ್ದೇನು. ಹಸಿವು ಅಂದ್ರೆ ಗೊತ್ತಿರ್ಲಿಲ್ಲ, ಏನು ಗೊತ್ತಿರ್ಲಿಲ್ಲ. ಮೋಸ, ವಂಚನೆ, ಆಸ್ತಿ ಅಂತಸ್ತುಗಳೆಲ್ಲ ನಶ್ವರ. ಉಸಿರೇ ನನ್ನ ಆಸ್ತಿ, ತಾಯೇ ನನ್ನ ಅಂತಸ್ತು. ಆ ಅರಮನೆಯಲ್ಲಿ ಈ ದ್ವಿಪದಗಳದೇ ರಾಜ್ಯಭಾರ. ಒಂದು ದಿನ ನೀನು ಜೋರಾಗಿ ಅಳಲಾರಂಭಿಸಿದೆ. ನೀನು ಅಂದ್ರೆ ಅಮ್ಮ. ಒಂದು ದಿನ ನೀನು ಜೋರಾಗಿ ಅಳಲಾರಂಭಿಸಿದೆ. ಯಾತಕ್ಕಾಗಿ ಇರಬಹುದೆಂದು ನಾ ತಿಳಿಯದಾದೆ. ಯಾತಕ್ಕಾಗಿ ಇರಬಹುದು ಎಂದು ನಾ ತಿಳಿಯದಾದೆ. ತುಂಬಾ ಕಷ್ಟಪಟ್ಟು ಈ ಪ್ರಪಂಚಕ್ಕೆ ಪರಿಚಯಿಸಿದೆ. ತುಂಬಾ ಕಷ್ಟಪಟ್ಟು ಈ ಪ್ರಪಂಚಕ್ಕೆ ಪರಿಚಯಿಸಿದೆ. ಮೆಲ್ಲನೆ ಕಣ್ಣು ಬಿಟ್ಟ ನನಗೆ ನೀ ಕಾಣಿಸಿದೆ. ಮೆಲ್ಲನೆ ಕಣ್ಣು ಬಿಟ್ಟ ನನಗೆ ನೀ ಕಾಣಿಸಿದೆ. ನಿನ್ನ ಕಣ್ಣೀರ ನೋಡಿ ನಾನು ಅಳಲಾರಂಭಿಸಿದೆ. ನಿನ್ನ ಕಣ್ಣೀರ ನೋಡಿ ನಾನು ಅಳಲಾರಂಭಿಸಿದೆ. ಇಂದಿಗೂ ಅಯೋಮಯವಾಗಿದೆ, ಇಂದಿಗೂ ಅಯೋಮಯವಾಗಿದೆ. ನೀ ಏಕೆ ಸಮಾಧಾನ ಪಡಿಸದೆ ಸಂಭ್ರಮಿಸಿದೆ. ನಾನು ಅತ್ರೆ ಕೂಡ ಸಮಾಧಾನ ಪಡಿಸ್ಲಿಲ್ಲ, ಯಾಕೆ ನೀನು ಸಂಭ್ರಮ ಪಟ್ಟೆ. ಆಗ ನನ್ನಲ್ಲಿ ಭಾವನೆಗಳೆಲ್ಲವೂ ಆವರಿಸುತ್ತಾ ಹೋದವು. ಆಗ ನನ್ನಲ್ಲಿ ಭಾವನೆಗಳೆಲ್ಲವೂ ಆವರಿಸುತ್ತಾ ಹೋದವು. ಬುದ್ಧಿಮತ್ತೆಗಳ ನಾಡಿಗಳು ಚುರುಕುಗೊಂಡವು. ಬುದ್ಧಿಮತ್ತೆಗಳ ನಾಡಿಗಳು ಚುರುಕುಗೊಂಡವು. ಗರ್ಭವೆಂಬ ಅರಮನೆಯಿಂದ ಜಗತ್ತೆಂಬ ಸೆರೆಮನೆಗೆ. ಗರ್ಭವೆಂಬ ಅರಮನೆಯಿಂದ ಜಗತ್ತೆಂಬ ಸೆರೆಮನೆಗೆ. ಮಗದೊಮ್ಮೆ ಆ ಪ್ರಶಾಂತ ತಾಣಕ್ಕೆ ಹೋಗಲು ಸಾಧ್ಯವಿಲ್ಲ. ಹೋಗ್ತೇನೆ ಅಂತ ಹೇಳಿದ್ರು ಸಾಧ್ಯ ಇಲ್ಲ. ಮಗದೊಮ್ಮೆ ಆ ಪ್ರಶಾಂತ ತಾಣಕ್ಕೆ ಹೋಗಲು ಸಾಧ್ಯವಿಲ್ಲ. ಆದರೆ ಪ್ರಪಂಚವನ್ನು ಮೋಸದಿಂದ ಸಡಿಲಿಸಿ ಅಗರ್ಭವನ್ನಾಗಿಸೋಕೆ ಆಗುವುದಿಲ್ವಾ. ಪ್ರಪಂಚವನ್ನು ಮೋಸದಿಂದ ಸಡಿಲಿಸಿ ಅಗರ್ಭವನ್ನಾಗಿಸೋಕೆ ಆಗುವುದಿಲ್ವಾ. ಇದು ನನ್ನ ಪ್ರಥಮ ಸ್ಥಾನ ಬಂದ ಕವನ. ಹೌದು. ಅಂದ್ರೆ ತಾಯಿಯ ಗರ್ಭದಲ್ಲಿರುವಾಗ ನಾವು ಎಲ್ಲಾ ರೀತಿಯ ಸುಖ ಸಂತೋಷವನ್ನು ಕಾಣ್ತೇವೆ. ಅಂದ್ರೆ ನಮಗೆ ಆಹಾರ ಬೇಡ, ಯಾವುದು ಬೇಡ. ಅಂದ್ರೆ ಹೊರಗೆ ಬಂದಾಗ ಈ ಪ್ರಪಂಚದ ಕೆಟ್ಟ ಕ್ಷಣಗಳನ್ನು ಕೂಡ ಎದುರಿಸಬೇಕು, ಎದುರಿಸಬೇಕು. ಎಲ್ಲದರ ನಾಲೆಜ್ ನಮಗೆ ಸಿಗ್ತಾ ಇದೆ. ಕಷ್ಟ ಗೊತ್ತಾಗ್ತದೆ. ಎಲ್ಲಾ ರೀತಿಯ ಒಂದು ಅನುಭವಗಳು ನಮ್ಮನ್ನು ಪುನಃ ನಮಗೆ ಅಮ್ಮನ ಹೊಟ್ಟೆಯೊಳಗೆ ಚಂದ. ಅದೇ ಒಂದು ಒಳ್ಳೆಯ ಅನುಭವವನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಪ್ಯೂರ್ ಅದು. ಆಕ್ಚುಲಿ ಈ ಕವನ ಬರೀಲಿಕ್ಕೆ ಇಲ್ವಾ, ನನಗೆ M.Com ಮಾಡ್ತಿದ್ದೆ, ಸ್ನಾತಕೋತ್ತರ ಪದವಿ ಮಾಡ್ತಾ ಇದ್ದೆ ಉಪ್ಪಿನಂಗಡಿಯಲ್ಲಿ, ಪದವಿ ಇದು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ. ಅಲ್ಲಿ ನಮಗೆ ಪಾಠ ಮಾಡ್ತಾ ನಾವು ಪಾಠ ಮಾಡುವಂತ ಸಂದರ್ಭದಲ್ಲಿ ಗುರುಗಳು ಏನ್ ಹೇಳ್ತಾರೆ ಅದನ್ನು ಕಂಪ್ಲೀಟ್ ಆಗಿ ಕೇಳಿಸಿಕೊಳ್ತಾ ಇರ್ಬೇಕು. ಕೇಳಿಸಿಕೊಳ್ತಾ ಇರ್ಬೇಕು ನಾವು ಏನು ಕಲಿತಾ ಇರುವಂತ ಸ್ಟೂಡೆಂಟ್ಸ್. ಅವರು ಈಗ ಸಿಲೆಬಸ್ ಮಾತ್ರ ಹೇಳುದಿಲ್ಲ, ಅವರು ಬದುಕಿನ ಪಾಠವನ್ನು ಸಹ ಹೇಳ್ತಾ ಹೋಗ್ತಾರೆ. ನಾವು ಕೇಳುದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಸೊ ಯಾರು ಕೂಡ ಹೌದು ಕೇಳಿಸಿಕೊಳ್ತಾ ಇರ್ಬೇಕು. ಆಗ ಅವರು ನಮ್ಮ ಒಬ್ರು HOD ಮ್ಯಾಮ್ ಇದ್ರು, ಬಸವರಾಜೇಶ್ವರಿ ದಿಡ್ಡಿಮನಿ ಅಂತ. ಅವರು ಹೇಳಿದ್ರು, ಅಂದ್ರೆ ಅವ್ರು ಹೀಗೆ ಮಾತಾಡ್ತಾ ಮಾತಾಡ್ತಾ ನಮ್ಮ ಗರ್ಭದಲ್ಲಿರುವಾಗ ಮಗುವಿಗೆ ಒಂದು ಫೀಲಿಂಗ್ಸೇ ಇರುದಿಲ್ಲಲ್ಲ, ಅಂದ್ರೆ ಆ ಒಂದು ಇದೇ ಚಂದ ಇರ್ತದೆ ನಿಜವಾಗಿ. ಅಂದ್ರೆ ಅಲ್ಲ, ಆ ಮಗುವಿಗೆ ಎಂತ ಗೊತ್ತೇ ಇರುದಿಲ್ಲಲ್ಲ. ಅಂದ್ರೆ ಆ ಮಗುವಿಗೆ ಒಂದು ಇರ್ಬೋದು ಯಾವ ರೀತಿ ನನ್ನ ಬೆಳವಣಿಗೆ ಆಗ್ತದೆ ಅನ್ನೋದು ನಮಗೆ ಅದರ ಒಂದು ಅನುಭವ ಆಗ್ತದಲ್ಲ. ಹೌದು, ಅದು ಅಭಿಮನ್ಯುವಿಗೆ. ಹೌದು, ಅಂದ್ರೆ ಇರ್ಬೋದು, ಅದನ್ನು ನಾವು ಮಾತ್ರ ಪ್ರಕಟಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು. ಹಾಗಾಗಿ ಆ ಒಂದು ಅವ್ರೇನ್ ಹೇಳಿದ್ರು ಅಂದ್ರೆ, ಸೊ ಆ ಮಗುವಿಗೆ ಏನು ಗೊತ್ತಿರುದಿಲ್ಲ ಹೊಟ್ಟೆಲಿರುವಾಗ, ಆ ಒಂದು ಫೀಲಿಂಗ್ ಬೇರೆ ಅಂತ ಅದ್ ನನಗೆ ಮನಸ್ಸಿಗೆ ಕೂತು ಬಿಟ್ಟಿತು. ಸೊ ಒಂದು 2 ದಿನ ಆಗುವಾಗ ಆಯ್ತು, ಈ ಕವನ ಬಂತು, ರೆಡಿ ಆಯ್ತು. ಅಂದ್ರೆ ಆ ಒಂದು ಮನಸ್ಸಲ್ಲೇ ಕೂತು ಮತ್ತೆ ನಮಗೆ ಬಸ್ಸಲ್ಲಿ ಜರ್ನಿ ಜಾಸ್ತಿ. ಇಲ್ಲಿಂದ ಸ್ವರ್ಗದಿಂದ ಪುತ್ತೂರು ಹೋಗಿ ಪುತ್ತೂರಿಂದ ಉಪ್ಪಿನಂಗಡಿಗೆ ಹೋಗ್ಬೇಕು. ಆ ಒಂದು ಜರ್ನಿಯಲ್ಲಿ ನಮಗೆ ತುಂಬಾ ಆಲೋಚನೆ ಮಾಡ್ಲಿಕ್ಕೆ ಸಿಗ್ತದೆ. ಹಾಗೆ ಮೊಬೈಲ್ ಇಂದ ಈಗಿನ ಜನರೇಷನ್ ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ಜನರಲ್ ಆಗಿ ಹೇಳುದಿದ್ರೆ ಅದರಲ್ಲಿ ಒಳ್ಳೆ ಪರಿಣಾಮ ಕೂಡ ಇರ್ತದಲ್ಲ, ಮತ್ತೆ ಕೆಟ್ಟ ಪರಿಣಾಮ ಕೂಡ ಇರ್ತದೆ. ಅದರ ಬಗ್ಗೆ ನಿಮ್ಮ ಒಂದು ಮಾತು. ಈಗಿನ ಜನರೇಷನ್ ಅಲ್ಲಿ ನಿಜ ಹೇಳ್ಬೇಕಂದ್ರೆ
ನೆಗೆಟಿವ್ ಇಂಪ್ಯಾಕ್ಟ್ಸ್ ಗಳೇ ಜಾಸ್ತಿ ಆಗ್ತಾ ಉಂಟು ಮೊಬೈಲ್ ಅಲ್ಲಿ. ಬಟ್ ಒಂದು 10% ಅಷ್ಟು ಪಾಸಿಟಿವ್. ಬರ್ತದೆ. ಹೌದು. ಎಷ್ಟೋ ಜನ ಮೊಬೈಲ್ ನೋಡಿಕೊಂಡು IAS UPSC ದೊಡ್ಡ ದೊಡ್ಡ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದವರು ಇದ್ದಾರೆ. ಮೊಬೈಲ್ ಅಲ್ಲಿರುವಂತಹ ಗೂಗಲ್ ಸಾಕು ಹೌದು, ನಮಗೆ ಹೌದು. ಇನ್ಫಾರ್ಮೇಶನ್ ಗೆ, ಗೊತ್ತಾಗ್ ಯೂಟ್ಯೂಬ್ ಸಾಕು. ತಿಳ್ಕೊಳ್ಳಿಕ್ಕೆ ಆಗ್ತದಲ್ಲ. ಖಂಡಿತ ಪ್ರತಿಯೊಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಿದ್ರು ಕೂಡ ನಮಗೆ ಮೊಬೈಲ್ ಅನ್ನು ಅವಲಂಬನೆ ಮಾಡಿಕೊಳ್ಬಹುದು. ಅದೇ ಕೆಟ್ಟದಕ್ಕೆ ಅಂತ ಹೇಳಿದ್ರೆ ಅದು ಕೆಟ್ಟದಾಗಿ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಅದು ನಮ್ಮ ಮನಸ್ಸು ಹೇಗೆ, ನಾನು ಹೇಳಿದೆ ಅಲ್ವಾ, ಮನಸ್ಸು ಒಳ್ಳೇದು 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 ಅಂತ ಅನ್ಕೊಂಡ್ರೆ ಒಳ್ಳೇದಾಗಿ ಇರ್ತದೆ. ಅದೇ ಕೆಟ್ಟ ನೆಗೆಟಿವ್ ಆಗಿ ಆಲೋಚನೆ ಮಾಡಿದ್ರೆ ನೆಗೆಟಿವ್ ಆಗ್ತದೆ. ಹಾಗಾಗಿ ನಾವು ಒಳ್ಳೇದಂತ ಹೇಳಿ ತಕೊಂಡ್ರೆ ಅದು ಒಳ್ಳೇದೇ ಆಗ್ತದೆ. ಈಗ ನಾನು ಮೊಬೈಲ್ ಅನ್ನು ಪಾಸಿಟಿವ್ ಆಗಿ ಯೂಸ್ ಮಾಡ್ಲಿಕ್ಕೆ ಹೆಚ್ಚು ಇಷ್ಟಪಡ್ತೇನೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ ಪ್ರಿಪರೇಷನ್ಸ್ ಇರ್ಬೋದು, ಮತ್ತೆ ಈಗ ನಾನು ಅದೇ ಉಪನ್ಯಾಸಕ್ಕೆ ಆಗಿರುದ್ರಿಂದ ಸೊ ಅದ್ರಲ್ಲಿ ತುಂಬಾ ಕಲಿಯುವಂತದ್ದು ಇರ್ತದೆ, ಕಲಿಯುವಂತದ್ದು ತುಂಬಾ ಇರ್ತದೆ. ಮತ್ತೆ ನಮಗೆ ಇನ್ನು ಸಹ ಪರೀಕ್ಷೆಗಳನ್ನ ಎದುರಿಸ್ಲಿಕ್ಕೆ ಇರ್ತದೆ. ಹಾಗಾಗಿ ಪ್ರತಿಯೊಂದು ಕ್ಷಣ ಸಹ ಕಲಿಯುವಂತದ್ದಲ್ಲ. ಸೊ ಹಾಗಾಗಿ ಕಲೀಲಿಕ್ಕೆ ತುಂಬಾ ಸಿಗ್ತದೆ ಮೊಬೈಲ್ ಇಂದ. ಮತ್ತೆ ಮತ್ತೆ ಈಗಿನ ಜನರೇಷನ್ ಅವರಿಗೆ ಪುಸ್ತಕಗಳನ್ನು ಓದಕ್ಕಿಂತಲೂ ಮೊಬೈಲ್ ಅಲ್ಲಿ ನೋಡುದಂದ್ರೆ ಭಾರಿ ಖುಷಿ. ಅಂದ್ರೆ ಹಾಗಲ್ಲ, ಈಗ ಪುಸ್ತಕಗಳನ್ನ, ಈಗ ಒಂದು ಕತೆ ಇದ್ರೆ ಫಾರ್ ಎಕ್ಸಾಂಪಲ್ ಇಷ್ಟಪದ ಪುಸ್ತಕದ ಒಂದು ಕತೆ ಪುಸ್ತಕ ಉಂಟು ಅಂತ ಹೇಳಿದ್ರೆ ಆ ಪುಸ್ತಕವನ್ನು ಓದ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಈಗ ಒಂದು ದಿನ ಆಗ್ಬೋದು, 2 ದಿನ ಆಗ್ಬೋದು, ಅಥವಾ 1 ವಾರ ಆಗ್ಬೋದು, 1 ತಿಂಗಳೇ ಆಗ್ಬೋದು. ಅಂದ್ರೆ ಆ ಪುಸ್ತಕ ಅದು ನಮಗೆ ಸಮಯ ಸಿಕ್ಕಾಗ ನಾವು ಓದ್ತೇವೆ. ಅದೇ ಒಂದು ಪುಸ್ತಕದಲ್ಲಿರುವ ಕಂಟೆಂಟ್ ಈಗ ರೀಲ್ಸ್ ಅಂದ್ರೆ ಒಂದು 30 ಸೆಕೆಂಡ್ ಅಲ್ಲಿ ಅಥವಾ 1 ನಿಮಿಷದಲ್ಲಿ ನಮಗೆ ಗ್ರಾಸ್ಪ್ ಆಗಿ ಹೋಯ್ತು. ಅಂದ್ರೆ ಆ ಒಂದು ಪುಸ್ತಕವನ್ನು ಓದುವಾಗ ಸಿಗುವಂತಹ ಒಂದು ಖುಷಿ ಸಾರ ಇದ್ರಲ್ಲಿ ಸಿಗುದಿಲ್ಲ. ಅಂದ್ರೆ ಕ್ವಿಕ್ ಆಗಿ ಬಂದ ನಾಲೆಜ್ ಸಂತೋಷನ ಅನುಭವಿಸ್ತಾರೆ. ಹೌದು. ಬುಕ್ ಆದ್ರೆ ಸ್ವಲ್ಪ ಸ್ವಲ್ಪ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅನುಭವಿಸುದಲ್ಲ ನಾವು ಖುಷಿಯನ್ನು. ಖಂಡಿತ. ಇದು ಒಮ್ಮೆಗೆ ಬಂತು, ಸ್ಪಾಟಿಗೆ ಹೋಯ್ತು. ನಿಜ. ಅಂದ್ರೆ ತಲೆಯಲ್ಲಿ ಉಳಿಯುವುದೇ ಇಲ್ಲ. ಈಗ ಒಮ್ಮೆ ರೀಲ್ಸ್ ನೋಡಿದ್ರೆ ಆ ಒಂದು ಪುಸ್ತಕದ ಬಗ್ಗೆ ಏನು ಅವಲೋಕನ ಮಾಡಿದ್ದಾರೆ ಅಥವಾ ಒಂದು ಕಥೆಯನ್ನು ಹೇಳಿದಾರ, ಓಕೆ, ಆ ತಲೆಯಲ್ಲಿ ನಿಲ್ಲುದಿಲ್ಲ, ಹಾಗೆ ಕೂತ್ಕೊಳ್ಳುದಿಲ್ಲ, ಅಕ್ಷರಗಳು ತಲೆಯಲ್ಲಿ ನಿಲ್ಲುದಿಲ್ಲ. ಸೊ ಹಾಗಾಗಿ ಏನು ನಾವು ಓದುವಾಗ, ಈಗ ನಾನು ಸಣ್ಣದಿರುವಾಗ ಅಷ್ಟು ಓದಿದ ಕಾರಣ ಈ ಮಟ್ಟಕ್ಕೆ ಬಂದಿದೆ. ಅದ್ರೊಂದು ಪ್ರತಿಯೊಂದು ಈಗ ಅಕ್ಷರಗಳು, ಈಗ ಒಂದು ಕಥೆ ಪುಸ್ತಕ ಅಂತ ಹೇಳಿ ಈಗ ನಾನು ಸಣ್ಣದಿರುವಾಗ ಏನು ಓದಿದ್ದೇನೆ ಅದ್ರಲ್ಲಿರುವ ಪ್ರತಿ ಅಕ್ಷರಗಳು ನನಗೆ ಕಣ್ಣ ಮುಂದೆ ಬರ್ತದೆ, ಪ್ರತಿಯೊಂದು ಅಕ್ಷರಗಳು. ಮತ್ತೆ ಪ್ರತಿಯೊಂದು ಜ್ಞಾನ ಕೂಡ ಈಗ ಸಹ ತಲೆಯಲ್ಲಿ ಉಳಿದಿದೆ, ಗೊತ್ತಾಯ್ತಾ. ಹಾಗಾಗಿ ಆ ಒಂದು ಪುಸ್ತಕವನ್ನು ಓದಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಅಂತ, ಯಾವತ್ತಿಗೆ ಕೂಡ ಅದು ನಮ್ಮೊಟ್ಟಿಗೆ ಇರ್ತದೆ. ಸೊ ರೀಲ್ಸ್ ಎಲ್ಲ ನೋಡುದ್ರಿಂದ ಒಮ್ಮೆಗೆ ಈ ಕತೆ ನನಗೆ ಗೊತ್ತಾಯ್ತು, ಬಟ್ ಅಷ್ಟೊಂದು ಎಫೆಕ್ಟಿವ್ ಅಲ್ಲ ಅಂತ. ಹಾಗಾಗಿ ಆದ್ರೆ ಮತ್ತೆ ಇನ್ನೊಂದು ಹೇಳ್ತೇನೆ. ಈಗ ನಾನೀಗ ಕವನವನ್ನು ಬರೆದು ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದೆ ಅಂತ ಗ್ರಹಿಸಿಕೊಳ್ಳಿ. ಪುಸ್ತಕವನ್ನು ಪ್ರಿಂಟ್ ಮಾಡಿ, ಈಗ ಇತ್ತೀಚಿನ ಜನರೇಷನ್ ಅಲ್ಲಿ ನಾನು ಹೇಳ್ತಿರುವಂತದ್ದು, ಪುಸ್ತಕವನ್ನು ಪ್ರಿಂಟ್ ಮಾಡಿ ನಾನು ಬಿಟ್ಟೆ ಅಂತ ಹೇಳಿದ್ರೆ ಓದ್ತಾರೆ, ಓದುದಿಲ್ಲ ಅಂತ ಹೇಳಿ ಕಡಿಮೆ ಪ್ರಮಾಣದಲ್ಲಿ ಆಗುದಲ್ಲ. ಅಂದ್ರೆ ಆತ್ಮತೃಪ್ತಿ ಉಂಟು, ಅಂದ್ರೆ ಒಂದು ಪುಸ್ತಕ ಮಾಡಿದೆ ಅಂತ. ಆದ್ರೆ ಓದುವರ ಸಂಖ್ಯೆ ಕಡಿಮೆ ಇರ್ತದೆ. ಅದೇ ನಾನು ರೀಲ್ಸ್ ಅಲ್ಲಿ ಅದ್ರ ಬಗ್ಗೆನೆ, ಈಗ ಫಾರ್ ಎಕ್ಸಾಂಪಲ್ ಕವನವನ್ನು ಓದಿ ಹಾಕಿದ್ರೆ ಈಗ 2 ಲಕ್ಷ 2.5 ಲಕ್ಷ ಎಲ್ಲ ಜನ ನೋಡ್ತಾರೆ. ಅಂದ್ರೆ ಮತ್ತೆ ಆ ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ಈಗ ಕರ್ನಾಟಕದಿಂದ ಇರ್ಬೋದು, ಗದಗ ಇರ್ಬೋದು, ಬೀದರ್ ಇರ್ಬೋದು, ರಾಯಚೂರು ಇರ್ಬೋದು, ಈ ಕಡೆಯಿಂದ ಎಲ್ಲರೂ ನನಗೆ ಏನು ತುಂಬಾ ಮಾತಾಡಿಸ್ತಾರೆ. ನಿಮಗೆ ಹೇಗೆ ಇದು ಬರೀಲಿಕ್ಕೆ ಸಾಧ್ಯ ಆಯ್ತು, ನನಗೂ ಹೇಳಿಕೊಡಿ. ನಾನು ಹೇಗೆ ಹೇಳಿಕೊಡ್ತೆ ಅಂದ್ರೆ, ನಾನು ಈಗ ಕವನ ಬರೀಲಿಕ್ಕೆ ಹೇಳಿಕೊಡಿ ಅಂತ ಹೇಳ್ತಾರಲ್ಲ, ಅಥವಾ ನಿರೂಪಣೆ ಮಾಡ್ಲಿಕ್ಕೆ ಹೇಳಿಕೊಡಿ ಅಂತ ಹೇಳ್ತಾರೆ. ಸೊ ಈ ಒಂದು ನಿರೂಪಣೆ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಕವನ ಬರೆಯುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಎರಡಕ್ಕೂ ಸಾಹಿತ್ಯನೇ ಮೂಲ. ಓದದೆ ಏನೂ ಆಗುದಿಲ್ಲ. ಹಾಗಾಗಿ ಸಾಹಿತ್ಯ ಜ್ಞಾನವನ್ನು ಆದಷ್ಟು ಸಂಪಾದಿಸ್ಬೇಕು ಅಂತ. ಅಂದ್ರೆ ಓದದು ಆಗುದಿಲ್ಲ ಅಂತ ಹೇಳಿದ್ರೆ ಕೇಳಿದ್ರು ಆದಿತ್ತು. ಈಗ ಬೇರೆಯವ್ರ ಕಥೆ ಹೇಳುದನ್ನು ಕೇಳಿದ್ರು ಆದಿತ್ತು. ಹಾಗಾಗಿ ಅಂದ್ರೆ ವಿಡಿಯೋ ಸಿಗ್ತದಲ್ಲ, ಹಾಗಾಗಿ ಅಂದ್ರೆ ಸಾಹಿತ್ಯದ ಜ್ಞಾನ ಬೇಕು ಅಂತ ಮೊದಲ ಆದ್ಯತೆ ಕೊಡ್ಬೇಕು. ಹೌದು, ಓದೋದಕ್ಕೆ ಮೊದಲ ಆದ್ಯತೆ. ನಮ್ಮ ತಲೆಯಲ್ಲಿ ಯಾವತ್ತು ಕೂಡ ಒಂದು ಭಂಡಾರದ ರೀತಿ, ಪುಸ್ತಕ ಭಂಡಾರ.